ನಮಸ್ಕಾರ ವಿದ್ಯಾರ್ಥಿಗಳೇ. BA ಪ್ರಥಮ ವರ್ಷದ ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಿಗೆ ಪೊಲಿಟಿಕಲ್ ಥಿಯರಿ ಅಂದರೆ ರಾಜಕೀಯ ಸಿದ್ಧಾಂತ ಅನ್ನುವ ಒಂದು ಪೇಪರ್ ಇದೆ. ರಾಜಕೀಯ ಸಿದ್ಧಾಂತದ ಪೇಪರದ ಮೂರನೇ ಅಧ್ಯಾಯ ಪೊಲಿಟಿಕಲ್ ಟ್ರೆಡಿಷನ್ಸ್ ಅಂದರೆ ರಾಜಕೀಯ ಸಂಪ್ರದಾಯಗಳು. ಇದರಲ್ಲಿ ಉದಾರವಾದ, ಸಮಾಜವಾದ, ಮಾರ್ಕ್ಸ್ವಾದ, ಸಮತಾವಾದ ಮತ್ತು ಬಹುಸಾಂಸ್ಕೃತಿಕವಾದ ಎನ್ನು ಸಂಕಲ್ಪನೆಗಳು ಸೇರಿವೆ. ಈ ವಿಡಿಯೋದಲ್ಲಿ ನಾವು ಉದಾರವಾದ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಾನು ಸೋಮಲಿಂಗ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥಣಿ. ಉದಾರವಾದವು ಒಂದು ರಾಜಕೀಯ ಸಿದ್ಧಾಂತ. ಇದು ರಾಜಕೀಯ ಚಿಂತನೆ ಇತಿಹಾಸದಲ್ಲಿ ಮೊದಲ ಪ್ರಮುಖ ಸೈದ್ಧಾಂತಿಕ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ. ಆದರೆ ಅದು ತನ್ನದೇ ಆದ ಗುರುತನ್ನು ಹೊಂದಲು ಸುಮಾರು 2 ಶತಮಾನಗಳನ್ನು ತೆಗೆದುಕೊಂಡಿತ್ತು. ಉದಾರವಾದವು ಕ್ರಿಯಾತ್ಮಕ ಕಲ್ಪನೆಯಾಗಿದ್ದು, ಅದು ತನ್ನ ಆರಂಭದಿಂದಲೂ ಬದಲಾಗುತ್ತಿರುವ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೊಸ ರೂಪಗಳನ್ನು ಪಡೆದುಕೊಂಡಿದೆ. ಆದಾಗ್ಯೂ ಅದು ತನ್ನ ಮೂಲಭೂತ ಲಕ್ಷಣವಾದ ಸ್ವಾತಂತ್ರ್ಯದ ಬದ್ಧತೆಯನ್ನು ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಉದಾರವಾದದ ಬೇರುಗಳು 17ನೇ ಶತಮಾನದ ಉತ್ತರಾರ್ಧದ ಇಂಗ್ಲಿಷ್ ರಾಜಕೀಯ ಚಿಂತನೆಯಲ್ಲಿ ಕಂಡುಬರುತ್ತದೆ. ಈ ಚಿಂತನೆಯ ಉಗಮಕ್ಕೆ ಯುರೋಪದಲ್ಲಿನ ಅನೇಕ ಚಟುವಟಿಕೆಗಳು ಕಾರಣವಾಗಿದ್ದು, ಅದರಲ್ಲಿ ನವೋದಯ, ಸುಧಾರಣೆ, ವೈಜ್ಞಾನಿಕ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ ಮತ್ತು ಜ್ಞಾನೋದಯ ಮುಖ್ಯವಾದವು. ಉದಾರವಾದ ಎಂಬ ಪದವನ್ನು ಬಳಸಲು ಪ್ರಾರಂಭಿಸಿದ್ದು 19ನೇ ಶತಮಾನದ ಆರಂಭದಲ್ಲಿ. ಆದರೆ ಇದರ ಮೂಲಭೂತ ವಿಚಾರಗಳು ಜಾನ್ ಲಾಕ್ ಅವರು ಪ್ರಸ್ತಾಪ ಮಾಡಿದರು. ಆದ್ದರಿಂದ ಅವರಿಗೆ ಉದಾರವಾದದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಉದಾರವಾದ ಪದ ಲ್ಯಾಟಿನ್ ಪದ ಲಿಬರ್ ನಿಂದ ಬಂದಿದೆ. ಇದರ ಅರ್ಥ ವಿಮೋಚನೆ ಅಥವಾ ಮುಕ್ತಗೊಳಿಸುವುದು. ಉದಾರವಾದದ ಮೂಲ ತತ್ವಗಳು ಅಥವಾ ಲಕ್ಷಣಗಳು ಈ ಕೆಳಗಿನಂತೆ ಗುರುತಿಸಬಹುದು. ಇದರಲ್ಲಿ ಮೊದಲನೆಯದು ಮಾನವ ವೈಚಾರಿಕತೆ ಮತ್ತು ಪ್ರಗತಿ. ಮನುಷ್ಯ ತರ್ಕಬದ್ಧ ಜೀವಿ. ಇದು ಅವನಿಗೆ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಶಕ್ತಿ ನೀಡುತ್ತದೆ. ಎರಡನೇ ಲಕ್ಷಣವು ವೈಯಕ್ತಿಕ ಮತ್ತು ಸಾಮೂಹಿಕ ಹಿತಾಸಕ್ತಿಗಳ ಸಮನ್ವಯ. ಈ ವಿಚಾರ ಪ್ರಕಾರ ವ್ಯಕ್ತಿನ ವೈಯಕ್ತಿಕ ಹಿತಾಸಕ್ತಿ ಮತ್ತು ಸಮಾಜದ ಹಿತಾಸಕ್ತಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ. ಎರಡೂ ನಡುವೆ ಸಮನ್ವಯ ಇದೆ. ವ್ಯಕ್ತಿನ ಹಿತದಲ್ಲೇ ಸಮಾಜ ಹಿತವನ್ನು ಇವರು ಕಾಣುತ್ತಾರೆ. ಯಾಕೆಂದರೆ ಸಮಾಜ ವ್ಯಕ್ತಿಯಿಂದಲೇ ನಿರ್ಮಾಣವಾಗಿದೆ. ಮೂರನೇ ಲಕ್ಷಣವು ನೈಸರ್ಗಿಕ ಹಕ್ಕುಗಳು. ವ್ಯಕ್ತಿ ಅಥವಾ ಮನುಷ್ಯನಿಗೆ ಕೆಲವು ನೈಸರ್ಗಿಕ ಹಕ್ಕುಗಳು ಇವೆ. ಇವುಗಳನ್ನು ಯಾವುದೇ ರಾಜಕೀಯ ಅಧಿಕಾರವು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನೈಸರ್ಗಿಕ ಹಕ್ಕುಗಳು ಅಂದರೆ ಇವುಗಳನ್ನು ಯಾವುದೇ ಸರ್ಕಾರ ಅಥವಾ ಕಾನೂನುಗಳು ಕೊಟ್ಟದ ಅಧಿಕಾರ ಅಲ್ಲ. ಇದು ಮನುಷ್ಯನಂತ ಹುಟ್ಟ ಬಂದ ಮೇಲೆ ಸಿಕ್ಕದ ಅಧಿಕಾರ. ಅದಕ್ಕೆ ನೈಸರ್ಗಿಕ ಅಧಿಕಾರ ಅಂತಾನೂ ಕರೀತೀವಿ. ಉದಾರವಾದವು ರಾಜ್ಯ ಮತ್ತು ನಾಗರಿಕ ಸಮಾಜದ ಪಾತ್ರವನ್ನು ಬಹಳ ಮಿನಿಮಮ್ ಆಗಿ ಬಯಸ್ತಿದೆ. ಅಂದರೆ ವ್ಯಕ್ತಿನ ಜೀವನದಲ್ಲಿ ವಿಕಾಸಕ್ಕೆ ರಾಜ್ಯ ಮತ್ತು ನಾಗರಿಕ ಸಮಾಜ ಒಂದು ಅವಕಾಶ ಮಾಡಿಕೊಡಬೇಕು. ಅವ ಯಾವುದೇ ವ್ಯಕ್ತಿ ಮೇಲೆ ಬಂಧನವನ್ನು ಹಾಕಬಾರದು. ಇದು ವಿಧಾನಕ್ಕೆ ಆದ್ಯತೆ ನೀಡುತ್ತದೆ. ಎಂದರೆ ಔಟ್ಕಮ್ಗಿಂತ ಪ್ರೊಸೀಜರ್ಗೆ ಮಹತ್ವ ನೀಡುತ್ತದೆ. ಏನ್ ನಿಷ್ಪತ್ತಿ ಆಗ್ತೈತೋ
ಆದ ಮುಖ್ಯವಲ್ಲ, ಯಾವ ರೀತಿಯಲ್ಲಿ ಆದ ನಿಷ್ಪತ್ತಿ ಕಡೆ ಹೋಗ್ತೀವೋ ಅದು ಮಾರ್ಗ ಮುಖ್ಯ, ದಾರಿ ಮುಖ್ಯ. ಇದು ದಾರಿ ಒಳ್ಳೆದಿದ್ದರೆ ಸಾಕು. ನಾಗರಿಕ ಸ್ವಾತಂತ್ರ್ಯಗಳು. ವ್ಯಕ್ತಿಗೆ ಪ್ರತಿಷ್ಠೆಯಿಂದ ಬದುಕಲು ಹಲವು ನಾಗರಿಕ ಸ್ವಾತಂತ್ರ್ಯಗಳು ಅವಶ್ಯಕ ಇರುತ್ತವೆ. ಅದರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಚಾರ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯ, ಸಂಘಟನೆ ಮಾಡುವ ಸ್ವಾತಂತ್ರ್ಯ ಮುಖ್ಯವಾಗಿವೆ. ಇದು ಉದಾರವಾದಿಗಳು ಇತರದು ತೀವ್ರವಾಗಿ ಪುರಸ್ಕಾರ ಮಾಡುತ್ತಾರೆ. ಭಾರತದ ಸಂವಿಧಾನದಲ್ಲಿ ಕೂಡ ಹಲವು ನಾಗರಿಕ ಸ್ವಾತಂತ್ರ್ಯಗಳನ್ನು ನಾವು ನೋಡುತ್ತೇವೆ. ಒಪ್ಪಂದದ ಸ್ವಾತಂತ್ರ್ಯ. ವ್ಯಕ್ತಿ ತನ್ನ ಒಪ್ಪಿಗೆಯಿಂದ ಮತ್ತೊಂದು ವ್ಯಕ್ತಿ ಅಥವಾ ಸಂಘಟನೆ ಜೊತೆ ಭಾಗಿಯಾಗಬಹುದು. ಉದಾರವಾದವು ಸಂವಿಧಾನಿಕತೆಗೆ ಪ್ರಾಮುಖ್ಯತೆ ನೀಡುತ್ತದೆ. ಎಂದರೆ ಕಾನೂನು ಸಂವಿಧಾನಿಕತೆಯ ಅರ್ಥ ಸರ್ಕಾರದ ಅಧಿಕಾರ ಸಂವಿಧಾನದಿಂದ ಸೀಮಿತಗೊಂಡಿರಬೇಕು ಮತ್ತು ಕಾನೂನಿನ ಆಳ್ವಿಕೆಗೆ ಒಳಪಟ್ಟಿರಬೇಕು. ಇದು ನಿರಂಕುಶತೆಯನ್ನು ತಡೆಹಿಡುತ್ತದೆ. ಉದಾರವಾದವು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ. ವ್ಯಕ್ತಿ ಸ್ವಾತಂತ್ರ್ಯ ಮೇಲೆ ಯಾವುದೇ ರೀತಿಯ ಬಂಧನಗಳು ಇರಬಾರದು. ಜೆ.ಎಸ್. ಮಿಲ್ ಅವರು ಬಹುಸಂಖ್ಯಾತರ ದಬ್ಬಾಳಿಕೆ ಅಂದರೆ ಟೈರಾನಿ ಆಫ್ ಮೆಜಾರಿಟಿ ಕುರಿತು ತೀವ್ರ ಎಚ್ಚರಿಕೆ ನೀಡುತ್ತಾರೆ. ಅವರ ಪ್ರಕಾರ ಒಂದು ವೇಳೆ ಇಡೀ ಮಾನವ ಕುಲದಲ್ಲಿ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಎಲ್ಲವೂ ಒಂದೇ ಅಭಿಪ್ರಾಯದಲ್ಲಿದ್ದರೆ ಮತ್ತು ಕೇವಲ ಆ ಒಬ್ಬ ವ್ಯಕ್ತಿ ವಿರುದ್ಧಾಭಿಪ್ರಾಯ ಹೊಂದಿದರೆ ಆ ವ್ಯಕ್ತಿಯನ್ನು ಸುಮ್ಮನಿರಿಸಲು ಮಾನವ ಕುಲಕ್ಕೆ ಯಾವುದೇ ಸಮರ್ಥನೆ ಇಲ್ಲ. ಒಬ್ಬ ವ್ಯಕ್ತಿಗೆ ಅಧಿಕಾರ ಸಿಕ್ಕಿದಾಗ ಇಡೀ ಮಾನವ ಕುಲವನ್ನು ಸುಮ್ಮನಿರಿಸಲು ಹೇಗೆ ಸಮರ್ಥನೆ ಇಲ್ಲವೋ ಅದೇ ರೀತಿ ಇದು ಕೂಡ. ಇದರ ಅರ್ಥ ಏನೆಂದರೆ ಒಂದೇ ಒಂದು ಭಿನ್ನ ಧ್ವನಿ ಕೂಡ ಅತ್ಯಂತ ಮೌಲ್ಯಯುತವಾದದು ಮತ್ತು ಅದನ್ನು ಎಂದಿಗೂ ಹತ್ಯೀಕರಿಸಬಾರದು ಎಂದು ಮಿಲ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತೀವ್ರವಾಗಿ ಸಮರ್ಥಿಸಿಕೊಳ್ಳುತ್ತಾರೆ. ಉದಾರವಾದದ ವಿಧಗಳು. ಉದಾರವಾದವು ಪ್ರಾರಂಭವಾದಾಗಿನಿಂದ 3 ಧಾರೆಗಳಾಗಿ ಅಭಿವೃದ್ಧಿಗೊಂಡಿತ್ತು. ಒಂದು ಶಾಸ್ತ್ರೀಯ ಉದಾರವಾದ. ಇದಕ್ಕೆ ಕ್ಲಾಸಿಕಲ್ ಲಿಬರಲಿಸಂ ಅಥವಾ ನೆಗೆಟಿವ್ ಲಿಬರಲಿಸಂ ಎಂದು ಕರೆಯಲಾಗುತ್ತದೆ. ಎರಡನೆಯದು ಆಧುನಿಕ ಉದಾರವಾದ. ಇದಕ್ಕೆ ಮಾಡರ್ನ್ ಲಿಬರಲಿಸಂ ಅಥವಾ ಪಾಸಿಟಿವ್ ಲಿಬರಲಿಸಂ ಅಂತ ಕರೆಯುತ್ತಾರೆ. ಮೂರನೆಯದು ನವಶಾಸ್ತ್ರೀಯ ಉದಾರವಾದ ಅಥವಾ ನವ ಉದಾರವಾದ, ನ್ಯೂ ಕ್ಲಾಸಿಕಲ್ ಲಿಬರಲಿಸಂ ಅಥವಾ ನ್ಯೂ ಲಿಬರಲಿಸಂ. ಶಾಸ್ತ್ರೀಯ ಉದಾರವಾದ. ಶಾಸ್ತ್ರೀಯ ಉದಾರವಾದದ್ದು ಕೆಲವು ಸಾಮಾನ್ಯ ಗುಣಲಕ್ಷಣಗಳು ಇವೆ. ಮೊದಲನೇದಾಗಿ ಅಹಂಕಾರದ ವ್ಯಕ್ತಿವಾದ ಅಥವಾ ಈಗೋಯಿಸ್ಟಿಕ್ ಇಂಡಿವಿಜುವಲಿಸಂ. ಎಂದರೆ ವ್ಯಕ್ತಿ ತರ್ಕಬದ್ಧ ಜೀವಿ, ಅವನಿಗೆ ವಿವೇಚನೆ ಶಕ್ತಿ ಇದೆ. ಆ ಶಕ್ತಿಯಿಂದ ವ್ಯಕ್ತಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತಾನೆ. ಅದರಿಂದ ವ್ಯಕ್ತಿ ಸ್ವಸಾಮರ್ಥ್ಯದಿಂದ ಏನೇ ಸಂಪಾದನೆ ಮಾಡಿದರನು ಅದು ವ್ಯಕ್ತಿಗೆ ಸಂಬಂಧಪಟ್ಟದು. ಆ ವ್ಯಕ್ತಿ ಸಮಾಜಕ್ಕೆ ಯಾವುದೇ ರೀತಿಯಲ್ಲಿ ಜವಾಬ್ದಾರ ಇಲ್ಲ. ಅದರಿಂದ ವ್ಯಕ್ತಿ ಸಮಾಜದ ಒಳಿತಕ್ಕೆ ವ್ಯಕ್ತಿ ಮೇಲೆ ಯಾವುದೇ ಜಾಸ್ತಿ ಬಂಧನ ಹಾಕಬಾರದು. ಎರಡನೇದು ನಕಾರಾತ್ಮಕ ಸ್ವಾತಂತ್ರ್ಯ. ಶಾಸ್ತ್ರೀಯ ಉದಾರವಾದದ್ದು ಸ್ವಾತಂತ್ರ್ಯದ ನಕಾರಾತ್ಮಕ ವ್ಯಾಖ್ಯೆಯನ್ನು ಮಾಡುತ್ತದೆ. ನಕಾರಾತ್ಮಕ ವ್ಯಾಖ್ಯೆ ಅಂದ್ರೆ ಸರ್ಕಾರವು ವ್ಯಕ್ತಿ ಜೀವನದಲ್ಲಿ ಯಾವುದೇ ರೀತಿಯಿಂದ ಹಸ್ತಕ್ಷೇಪ ಮಾಡಬಾರದು. ಸರ್ಕಾರದ ಜವಾಬ್ದಾರಿ ಕಾನೂನು ಮತ್ತು ವ್ಯವಸ್ಥೆ ಕಾಪಾಡುವುದು, ವ್ಯಕ್ತಿ ಕಲ್ಯಾಣ ಅಲ್ಲ. ವ್ಯಕ್ತಿ ಕಲ್ಯಾಣ
ವ್ಯಕ್ತಿ ಸ್ವತಃ ನೋಡಿಕೊಳ್ಳುತ್ತಾನೆ. ಅದು ಸರ್ಕಾರದ ಜವಾಬ್ದಾರಿ ಅಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಮೇಲೆ ಅದರಿಂದ ಸರ್ಕಾರವು ಯಾವುದೇ ರೀತಿಯಿಂದ ಬಂಧನಗಳನ್ನು ಹಾಕಬಾರದು. ಇವರ ಪ್ರಕಾರ ರಾಜ್ಯ ಒಂದು ಅನಿವಾರ್ಯವಾದ ಕೇಡು, ನೆಸೆಸರಿ ವಿಲ್, ಎಂದರೆ ರಾಜ್ಯದಿಂದ ವ್ಯಕ್ತಿ ಸ್ವಾತಂತ್ರ್ಯ ಮೇಲೆ ದಾಳಿ ಆಗಬಹುದು. ಅದರಿಂದ ಇವರು ರಾಜ್ಯ ಕಡೆ ಒಂದು ಅನಿವಾರ್ಯವಾದ ಕೇಡು ಅಂತ ನೋಡುತ್ತಾರೆ. ಇವರು ಆರ್ಥಿಕತೆಯಲ್ಲಿ ಲೆಸೆ ಫೇರ್ ತತ್ವವನ್ನು ಪ್ರತಿಪಾದಿಸುತ್ತಾರೆ. ಎಂದರೆ ಲೆಸೆ ಫೇರ್ ಇದು ಪದ ಫ್ರೆಂಚ್ ಪದ, ಎಂದರೆ ಲೆಡ್ಡು, ಅವನ ಪಾಡಿಗೆ ಅವನು ಬಿಟ್ಟು ಬಿಡು. ಯಾವಾಗ ವ್ಯಕ್ತಿಗೆ ನೀವು ಸ್ವಾತಂತ್ರ್ಯ ಕೊಡ್ತೀರಿ ಅವಾಗ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಅದರಿಂದ ತನ್ನಗೂ ಮತ್ತು ಸಮಾಜಕ್ಕೂ ಒಳ್ಳೆಯದೇ ಮಾಡುತ್ತಾನೆ ಅನ್ನೋ ವಿಚಾರ ಪ್ರಸ್ತಾಪನೆ ಮಾಡುತ್ತದೆ. ಆಧುನಿಕ ಉದಾರವಾದ, ಮಾಡರ್ನ್ ಲಿಬರಲಿಸಂ ಅಥವಾ ಪಾಸಿಟಿವ್ ಲಿಬರಲಿಸಂ. ಆಧುನಿಕ ಉದಾರವಾದವು ಸ್ವಾತಂತ್ರ್ಯದ ಸಕಾರಾತ್ಮಕ ಅಂಶಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ. ವಿಶೇಷವಾಗಿ ಬಡವರ ಮತ್ತು ಸಮಾಜದ ದುರ್ಬಲ ವರ್ಗದವರ ಜೀವನ ಸುಧಾರಣೆಗೆ ಒತ್ತು ನೀಡಿತ್ತು. ಇದು ಉಳ್ಳವರಿಗೆ ಮತ್ತು ಇಲ್ಲವರಲ್ಲಿ ವ್ಯತ್ಯಾಸ ಗುರುತಿಸುತ್ತದೆ. ಎಂದರೆ ಇಟ್ ಡಿಫರೆನ್ಶಿಯೇಟ್ಸ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಅದರಿಂದ ಇದು ಬಡವರ ಸ್ಥಿತಿಯಲ್ಲಿ ದುರ್ಬಲರ ಸ್ಥಿತಿಯಲ್ಲಿ ಸುಧಾರಣೆಗೊಳಿಸುವ ಸಲುವಾಗಿ ಲೆಸೆ ಫೇರ್ ನೀತಿಯನ್ನು ಬಿಟ್ಟು ಕಲ್ಯಾಣ ರಾಜ್ಯದ ತತ್ವವನ್ನು ಅಳವಡಿಸಿಕೊಂಡಿತ್ತು. ನವಶಾಸ್ತ್ರೀಯ ಉದಾರವಾದ ಅಥವಾ ನವ ಉದಾರವಾದ. ನವ ಉದಾರವಾದ ಅಥವಾ ನವಶಾಸ್ತ್ರೀಯ ಉದಾರವಾದ ಎಂಬುದು ಶಾಸ್ತ್ರೀಯ ಉದಾರವಾದದ ಇಂದಿನ ರೂಪ. ಇದು ಲೆಸೆ ಫೇರ್ ತತ್ವವನ್ನು ಹೊಸ ಆಧಾರದಲ್ಲಿ ಮತ್ತೆ ತರಲು ಪ್ರಯತ್ನಿಸುತ್ತದೆ. ಈ ನವಶಾಸ್ತ್ರೀಯ ಉದಾರವಾದವು 1980s ಮತ್ತು 1990s ದಲ್ಲಿ ಪ್ರಮುಖವಾಗಿ ಮುಂದೆ ಬಂತು. ನವ ಉದಾರವಾದವು ವ್ಯಕ್ತಿಯ ಸಂಪೂರ್ಣ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುತ್ತದೆ. ವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಸರ್ಕಾರವು ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಬಾರದು. ಇದು ಮಿನಿಮಮ್ ಸ್ಟೇಟ್ ಅನ್ನೋ ವಿಚಾರ ಪ್ರಸ್ತಾಪನೆ ಮಾಡುತ್ತೆ. ಸರ್ಕಾರದ ಜವಾಬ್ದಾರಿ ಕಾನೂನು ಮತ್ತು ವ್ಯವಸ್ಥೆ ಕಾಪಾಡುವುದು. ಯಾರು ಬಡವರು ಯಾರು ಶ್ರೀಮಂತರು ಇದು ನೋಡುವುದು ಸರ್ಕಾರದ ಜವಾಬ್ದಾರಿ ಅಲ್ಲ. ನವ ಉದಾರವಾದಿಗಳು ಮಾನವನ ಅಗತ್ಯತೆಗಳ ಬಗ್ಗೆ ನಮಗೆ ನಿಖರವಾದ ಜ್ಞಾನವಿದೆ ಎಂದು ಹೇಳಿಕೊಳ್ಳುವ ಯಾವುದೇ ರಾಜಕೀಯ ಸಿದ್ಧಾಂತವನ್ನು, ವಿಶೇಷವಾಗಿ ಸಮಾಜವಾದವನ್ನು ವಿರೋಧಿಸುತ್ತಾರೆ. ನವ ಉದಾರವಾದವು 3 ಮುಖ್ಯ ತತ್ವಗಳ ಮೂಲಕ ಕಾರ್ಯರೂಪಕ್ಕೆ ಬಂದಿದೆ. ಮೊದಲನೇದು ಉದಾರೀಕರಣ ಅಂದ್ರೆ ಲಿಬರಲೈಸೇಷನ್. ಇದರ ಅರ್ಥ ಸರ್ಕಾರಿ ನಿಯಂತ್ರಣಗಳನ್ನು ಕಡಿಮೆ ಮಾಡುವುದು. ಎರಡನೇದು ಖಾಸಗೀಕರಣ ಪ್ರೈವೇಟೈಸೇಷನ್, ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿ ವಲಯಕ್ಕೆ ನೀಡುವುದು. ಮೂರನೇದು ಜಾಗತೀಕರಣ, ಆರ್ಥಿಕತೆಗಳನ್ನು ಜಾಗತಿಕ ಮಟ್ಟದಲ್ಲಿ ಬೆಸೆಯುವುದು. ಭಾರತದಲ್ಲಿ 1991 ನಂತರ ಆರ್ಥಿಕ ಸುಧಾರಣೆ ಮಾಡಿದ ನಂತರ ಇವು 3 ತತ್ವಗಳನ್ನು ಸ್ವೀಕಾರ ಮಾಡಲಾಗಿದೆ. ಉದಾರವಾದವು ಕಾಲ ಬದಲಾದಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಾ ಸದಾ ಕ್ರಿಯಾಶೀಲವಾಗಿರುವ ಒಂದು ರಾಜಕೀಯ ಸಿದ್ಧಾಂತ. ಆದರೆ ಯಾವುದೇ ಸಿದ್ಧಾಂತದಂತೆ ಇದು ಮಾನವ ಕುಲದ ಎಲ್ಲಾ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸುವಲ್ಲಿ ವಿಫಲವಾಗಿದೆ.
ವಾಸ್ತವವಾಗಿ ಉದಾರವಾದವು ಬಂಡವಾಳಶಾಹಿಯೊಂದಿಗೆ ಎಷ್ಟು ಆಳವಾಗಿ ಬೆರೆತು ಹೋಗಿದೆ ಎಂದರೆ ಅದರ ಎಲ್ಲಾ ಹೊಸ ವಿಚಾರಗಳು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಅಥವಾ ಸಮರ್ಥಿಸಿಕೊಳ್ಳಲು ಹೊಸ ದಾರಿಗಳನ್ನು ಹುಡುಕುವಂತೆ ತೋರುತ್ತದೆ. ಆದರೂ ಇದು ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಪ್ರಜಾಪ್ರಭುತ್ವ, ಪ್ರಗತಿ ಮತ್ತು ಇತರ ಮಾನವೀಯ ಮೌಲ್ಯಗಳ ಬಗ್ಗೆ ಹೊಸ ಒಳನೋಟಗಳನ್ನು ನೀಡಿದೆ. ಧನ್ಯವಾದಗಳು.